ಭೀಮನ ಅಮಾವಾಸ್ಯೆ ಬಂತೆಂದರೆ ಕನ್ನಡ ಸಿನಿಮಾ ರಂಗಕ್ಕೆ ಮಾತ್ರ ಅಲ್ಲ, ಕರ್ನಾಟಕದ ಎಲ್ಲ ಕನ್ನಡಿಗರಿಗೆ ಆ ಒಂದು ಕರಾಳ ದಿನ ನೆನಪಾಗುವುದು ಸಹಜ. ಹೌದು, ಅಂದು ಜುಲೈ 30, 2000ನೇ ಇಸವಿ ಭೀಮನ ಅಮಾವಾಸ್ಯೆ ದಿನವಾಗಿತ್ತು. ಅದೇ ದಿನವೇ ಕುಖ್ಯಾತ ಕಾಡುಗಳ್ಳ ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅಪಹರಣ ಮಾಡಿ 108 ದಿನಗಳ ತನಕ ತನ್ನ ಜೊತೆ ಇರಿಸಿಕೊಂಡು ಕಾಡು ಮೇಡು ಅಲಿಸಿದ್ದ. ಭೀಮನ ಅಮಾವಾಸ್ಯೆ ದಿನ ರಾತ್ರಿ ಸುಮಾರು 9:30ಕ್ಕೆ ಡಾಕ್ಟರ್ ರಾಜ್ರವರು ಊಟ ಮುಗಿಸಿಕೊಂಡು ತಾಳವಾಡಿಯ ತಮ್ಮ ತೋಟದ ಮನೆಯಲ್ಲಿ ಟಿವಿ ನೋಡುತ್ತಾ ಕುಳಿತುಕೊಂಡಿದ್ದರು. ಅಲ್ಲಿ ಡಾಕ್ಟರ್ ರಾಜ್ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಹಾಗೂ ಅವರ ಆಪ್ತರು ಕೂಡ ಇದ್ದರು. ಸ್ವಲ್ಪ ಸಮಯ ಕಳೆಯುತ್ತಿದ್ದಂತೆ ಕಾಡುಗಳ್ಳ ವೀರಪ್ಪನ್ ಸೇರಿ 12 ಜನರ ತಂಡ ತಾಳವಾಡಿಯ ತೋಟದ ಮನೆಯನ್ನು ಆ ರಾತ್ರಿ ಸುತ್ತುವರಿದಿದ್ದರು. ಅವರೆಲ್ಲ ಶಸ್ತ್ರಸಜ್ಜಿತರಾಗಿ ಬಂದಿದ್ದರು. ಅಂದು ಅಣ್ಣವರನ್ನು ಅಪಹರಿಸಲು ಬಂದ ವೀರಪ್ಪನ್ ಡಾಕ್ಟರ್ ರಾಜ್ ಜೊತೆ ಅವರ ಅಳಿಯ ಎಸ್ ಗೋವಿಂದರಾಜ್ ಹಾಗೂ ಸಂಬಂಧಿಕರಾದ ನಾಗೇಶ್ ಮತ್ತು ನಾಗಪ್ಪ ಅವರನ್ನು ಅಪಹರಿಸಿಕೊಂಡು ಹೋಗಿದ್ದನು. ಕೆಲವೇ ನಿಮಿಷಗಳಲ್ಲಿ ನಡೆದು ಹೋಗಿತ್ತು ಈ ಘಟನೆ. ಆ ದಿನ ವೀರಪ್ಪನ್ ಪಾರ್ವತಮ್ಮರವರ ಕೈಯಲ್ಲಿ ಒಂದು ಆಡಿಯೋ ಕ್ಯಾಸೆಟ್ ಅನ್ನು ಕೊಟ್ಟು ಇದನ್ನು ಕರ್ನಾಟಕದ ಮುಖ್ಯಮಂತ್ರಿಗೆ ತಲುಪಿಸಬೇಕು ಎಂದು ಹೇಳಿದ್ದ. ಆದರೆ ಈ ಘಟನೆಯಿಂದ ಪಾರ್ವತಮ್ಮ ರಾಜ್ಕುಮಾರ್ ಸ್ವಲ್ಪವೂ ವಿಚಲಿತರಾಗದೆ ತನ್ನ ಗಂಡನನ್ನು ಹೇಗೆ ಚಿಟಿಕೆ ಹೊಡೆಯುವಂತೆ ಕರೆದುಕೊಂಡು ಬರಬೇಕು ಅಂತ ನನಗೆ ಗೊತ್ತು ಎಂದು ವೀರಪ್ಪನ್ಗೆ ಸವಾಲ್ ಹಾಕಿದ್ದರು. ಅಷ್ಟು ಗಟ್ಟಿಗಿತ್ತಿ ಹೆಂಗಸಾಗಿದ್ದರು ಪಾರ್ವತಮ್ಮ ರಾಜ್ಕುಮಾರ್. ಈ ಎಲ್ಲ ಸಂಗತಿಗಳನ್ನು ಯೂಟ್ಯೂಬ್ ಚಾನಲ್ ಒಂದರ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದರು ಪಾರ್ವತಮ್ಮ ರಾಜ್ಕುಮಾರ್. ಅಂದು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ವೀರಪ್ಪನ್ ಅಪಹರಿಸಿಕೊಂಡು ಹೋಗುವಾಗ ತುಂಬ ಧೈರ್ಯವಾಗಿಯೇ ಇದ್ದರು. ಅಂದು ಡಾಕ್ಟರ್ ರಾಜ್ರವರು, ನಾನು ಇವರ ಜೊತೆ ಹೋಗ್ತೀನಿ, ಹಾಗೆಯೇ ವಾಪಸ್ಸು ಬರ್ತೀನಿ. ನಿನಗೆ ತುಂಬ ಧೈರ್ಯವಿದೆ. ಅಭಿಮಾನಿ ದೇವರುಗಳಿಂದ ಯಾವುದೇ ರೀತಿಯ ಗಲಾಟೆಗಳಾಗಬಾರದು. ನಾನು ಏನು ಹೇಳುತ್ತೇನೋ ಅದನ್ನೇ ಅಭಿಮಾನಿಗಳಿಗೆ ಹೇಳು, ಅವರೆಲ್ಲ ಕೇಳುತ್ತಾರೆ. ನಾನು ಹೋಗಿ ಬೇಗ ಬರ್ತೀನಿ. ನೀನು ಏನೂ ಮಾತಾಡಬೇಡ, ಸನ್ನಿವೇಶ ಸರಿಯಿಲ್ಲ, ಬೇರೆ ಯಾರಿಗೂ ಏನೂ ತೊಂದರೆ ಆಗಬಾರದು ಎಂದು ಪಾರ್ವತಮ್ಮ ರಾಜ್ಕುಮಾರ್ಗೆ ಹೇಳಿ ಹೋಗಿದ್ದರು. ಆ ದಿನ ವೀರಪ್ಪನ್ ಪಾರ್ವತಮ್ಮ ಅವರ ಕೈಗೆ ಆಡಿಯೋ ಕ್ಯಾಸೆಟ್ ಕೊಟ್ಟು ಇದನ್ನು ಮುಖ್ಯಮಂತ್ರಿಯವರಿಗೆ ತಲುಪಿಸು, ಹಾಗೆಯೇ ಪೊಲೀಸರಿಗೇನಾದರೂ ದೂರು ಕೊಟ್ಟರೆ ನಿನ್ನ ಗಂಡನನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿ ಕಳಿಸಿಕೊಡ್ತೀವಿ ಎಂದು ಹೇಳಿದ್ದ. ಆದರೆ ಪಾರ್ವತಮ್ಮ ರಾಜ್ಕುಮಾರ್ ತುಂಬ ಗಟ್ಟಿಗಿತ್ತಿ ಹೆಂಗಸಾಗಿದ್ದರು. ಅಂದು ವೀರಪ್ಪನ್ಗೆ, ಇವತ್ತು ನಿನ್ನ ಟೈಮ್ ಚೆನ್ನಾಗಿದೆ, ನೀನು ಹೀಗೆ ಕರೆದುಕೊಂಡು ಹೋಗು, ನನ್ನ ಯಜಮಾನರನ್ನು ಚಿಟಿಕೆ ಹೊಡೆಯುವಂತೆ ಹೇಗೆ ಕರೆದುಕೊಂಡು ಬರ್ತೀನಿ ಎಂದು ನೋಡ್ತಾ ಇರು ಎಂದಿದ್ದರು. ಆ ಸಂದರ್ಭದಲ್ಲಿ ನನಗೆ ಅಷ್ಟೊಂದು ಧೈರ್ಯ ಬಂತು ಅಂತ ಹೇಳಿಕೊಂಡಿದ್ದಾರೆ ಪಾರ್ವತಮ್ಮನವರು. ವೀರಪ್ಪನ್ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕರೆದುಕೊಂಡು ಹೋಗುವ ನೋವಿನ ನಡುವೆಯೂ ಪಾರ್ವತಮ್ಮನವರಿಗೆ ಅಷ್ಟೊಂದು ಧೈರ್ಯವಿತ್ತು. ನಮ್ಮ ಅಭಿಮಾನಿ ದೇವರುಗಳು ನಮ್ಮ ಜೊತೆ ಇದ್ದಾರೆ, ಯಜಮಾನರನ್ನು ಹೇಗೆ ಕರೆದುಕೊಂಡು ಬರುವುದು ಎಂದು ನನಗೆ ಚೆನ್ನಾಗಿ ಗೊತ್ತು ಅಂತ ವೀರಪ್ಪನ್ಗೆ ಹೇಳಿದ್ದರು. ರಾಜ್ಕುಮಾರ್ರನ್ನು ಅಪಹರಿಸಿಕೊಂಡು ಹೋದ ಮೇಲೆ ವೀರಪ್ಪನ್ ಪಾರ್ವತಮ್ಮ ರಾಜ್ಕುಮಾರ್ ಅವರ ತಮ್ಮನ ಬಳಿ ಈ ವಿಚಾರವನ್ನು ಚರ್ಚಿಸಿದ್ರಂತೆ. ಅಲ್ಲ, ನೀನು ಹೀಗೆ ಕರೆದುಕೊಂಡು ಹೋಗು, ನಾನು ಹಂಗೆ ಚಿಟಿಕೆ ಹೊಡೆಯುವಂತೆ ಹಾಗೇ ಕರೆದುಕೊಂಡು ಬರ್ತೀನಿ ಅಂತಾರಲ್ಲ ನಿಮ್ಮ ಅಕ್ಕ ಎಂದು ಕೇಳಿದ್ರಂತೆ. ಆಗ ಪಾರ್ವತಮ್ಮನವರ ತಮ್ಮ, ನಮ್ಮ ಮಾವ ಸುಮ್ಮನಿರಲು ಹೇಳಿದ್ದಕ್ಕೆ ಆಕೆ ಸುಮ್ಮನಿದ್ದಿದ್ದು, ಇಲ್ಲದಿದ್ದರೆ ನಿನಗೆ ಸರಿಯಾಗಿ 2 ಬಿಡುತ್ತಿದ್ದಳು ಎಂದು ಹೇಳಿದ್ರಂತೆ. ಡಾಕ್ಟರ್ ರಾಜ್ಕುಮಾರ್ ಅಪಹರಣದ ನಂತರ ಕರ್ನಾಟಕದಲ್ಲಿ ಇದ್ದ ತಮಿಳರಿಗೆ ಏನಾದರೂ ತೊಂದರೆಯಾದರೆ ಅಲ್ಲಿ ಯಜಮಾನರಿಗೆ ತೊಂದರೆ ಕೊಡ್ತಾರೆ ಎನ್ನುವ ಭಯ ಪಾರ್ವತಮ್ಮನವರಿಗಿತ್ತು. ಪಾರ್ವತಮ್ಮನವರು ಅಭಿಮಾನಿ ದೇವರುಗಳಲ್ಲಿ ಶರಗೊಡ್ಡಿ ಬೇಡಿಕೊಂಡಿದ್ದರು, ಯಾವುದೇ ಕಾರಣಕ್ಕೂ ಅವಸರ ಪಡಬೇಡಿ ಎಂದು. ಮುಳ್ಳಿನ ಮೇಲೆ ಬಟ್ಟೆ ಬಿದ್ದಿದೆ, ಅದನ್ನು ತುಂಬ ಜಾಗರೂಕತೆಯಿಂದ ಬಿಡಿಸಬೇಕಾಗಿದೆ. ನಾವು ಯಾವುದೇ ಕಾರಣಕ್ಕೂ ಬಲವಂತ ಮಾಡಿ ಎಳೆಯಬಾರದು, ಹಾಗೆ ಹೇಳಿದರೆ ಬಟ್ಟೆ ಹರಿದು ಹೋಗುತ್ತೆ ಎಂದು ಮನವಿ ಮಾಡಿಕೊಳ್ಳುತ್ತಿದ್ದರು. ಹಾಗೆಯೇ ಎಲ್ಲ ಅಭಿಮಾನಿ ದೇವರುಗಳು
ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡಿದರು ಎಂದು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅಪಹರಣದ ಕಹಿ ಘಟನೆಯನ್ನು ಪಾರ್ವತಮ್ಮ ರಾಜ್ಕುಮಾರ್ ರವರು ಸಂದರ್ಶನವೊಂದರಲ್ಲಿ ನೆನಪಿಸಿಕೊಂಡಿದ್ದರು.